Watch India's largest kids library only on Jio Hotstar. Download the app now. ಜಾನ್, ಇದಿದೆ ಅದ್ಭುತವಾದ ಗ್ಯಾಜೆಟ್. ಅದ್ಭುತ ಗ್ಯಾಜೆಟ್ ಇದರಿಂದ ಏನಾಗುತ್ತೆ? ಇದ್ರಲ್ಲಿದೆ ಅದ್ಭುತವಾದ ಶಕ್ತಿ. ಯಾವ ಮನುಷ್ಯನ ತಲೆ ಮೇಲೆ ಕೂದ್ಲಿರಲ್ವೋ ಅವನ್ ಮುಂದೆಗಡೆ ಯಾರಾದ್ರೂ ಈ ಬಟನ್ ಅನ್ನ ಒತ್ತಿದ್ರೆ ಎದುರುಗಡೆ ಇರೋ ವಸ್ತುಗೆ ಜೀವ ಬಂದು ಮನುಷ್ಯನ ನುಂಗ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಾ? ಆದ್ರೆ ಜ್ಞಾಪಕ ಇಟ್ಕೋ, ತಲೆ ಮೇಲೆ ಒಂದೇ ಒಂದ್ ಕೂದ್ಲಿದ್ರು ಈ ಮಿಷಿನ್ ಕೆಲಸ ಮಾಡಲ್ಲ. ಅರೆ ವಾ, ಇದು ಗ್ಯಾಜೆಟ್ ಅಥವಾ ಆನೆಕೊಂಡನ? ಇದು ತುಂಬಾ ಅದ್ಭುತವಾದ ವಸ್ತು ಇದೆ. ಜಾನ್, ನನ್ ಕಾಸು? ಸೈಂಟಿಸ್ಟ್ ಸರ್, ಇದನ್ನ ಹೇಳಿ ನೀವು ಟೋಪಿ ಯಾಕೆ ಹಾಕೊಂಡಿದ್ದೀರಾ? ನಿಮ್ ತಲೆ ಮೇಲೆ ಕೂದಲಿದೆ ತಾನೆ? ಅಯ್ಯೋ ಅಣ್ಣ, ನನ್ ತಲೆಯಲ್ಲಿ ಕೂದ್ಲಲ್ಲಿದೆ, ಆದ್ರಿಂದ ನಾನು ಪೂರ್ತಿ ಟೈಮು ಟೊಪ್ಪಿ ಹಾಕೋತೀನಿ. ನೋಡಿಲಿ, ಇದು ನಿಮಗೆ ತುಂಬಾ ಕೆಟ್ಟ ಸಮಯ. ಇವಾಗ ನಿಮಗೆ ಏನೋ ನಡೆಯುತ್ತೆ ನೋಡಿ. ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ. ನನಗೆ ತುಂಬಾ ಮೋಸ ಮಾಡಿದೆ ನೀನು ಜಾನ್, ನನಗೆ ಮೋಸ ಮಾಡಿದೆ ನೀನು ಜಾನ್, ಕಾಪಾಡಿ. ನಾನಿವಾಗ ಈ ಗ್ಯಾಡ್ಜೆಟ್ ನ ಇಟ್ಕೊಂಡು ಮೋಟು ಮತ್ತೆ ಅವ್ರ ಫ್ರೆಂಡ್ಸ್ ಗ್ಯಾಂಗ್ ನ ಮುಚ್ಚಿಬಿಡ್ತೇನೆ. ಬಾಸ್ ಮೋಟು ಪತ್ಲು ಮತ್ತೆ ಅವ್ರ ಫ್ರೆಂಡ್ಸ್ ತಲೆ ಮೇಲೆ ಕೂದ್ಲಿದೆ. ಸೈಂಟಿಸ್ಟ್ ಹೇಳಿದ್ದ ತಲೆ ಮೇಲೆ ಕೂದ್ಲಿರಬಾರ್ದು ಅಂತ. ಹಾಗೆ ಹೇಳಿದ್ದು ನೆನ್ಪಿದ್ಯಾ? ನನ್ನ ಬ್ರಿಲಿಯಂಟ್ ಬರ್ಡೇ ಕಿಚನ್ ನಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಯಾವತ್ತಿಂದನೂ ರೆಡಿ ಆಗಿದೆ. ಇವಾಗ ಟೈಮ್ ಬಂದಿದೆ ನನಗೆ, ಗೊತ್ತಾಯ್ತೇನ್ರು? ಇವಾಗ ಅವ್ರ ತಲೆ ಮೇಲೆ ಒಂದೇ ಒಂದು ಕೂದ್ಲು ಇರಲ್ಲ, ಜನನೂ ಇರೋದಿಲ್ಲ. ಪತ್ಲು, ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಸಖತ್ತು ಕೂದ್ಲಿತ್ತು ಕಣೋ, ಅಲ್ವಾ? ಹೌದು ಕಣ ಮೋಟು, ನನಗೂ ಆಸೆ ಕಣ ಆ ದಿನಗಳು ಮತ್ತೆ ಬರ್ಬೋದಾ ಅಂತ. ಈ ಬುಳ್ಳಲ್ಲಿ ಕೂದಲು ಬಂದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀವಲ್ಲೇ ನಾವು. ಮಸಾಜ್, ಎಣ್ಣೆ ಮಸಾಜ್, ತಲೆ ಮಸಾಜ್ ಮಾಡಿಸ್ಕೊಳ್ಳಿ. ಈ ಎಣ್ಣೆಯಿಂದ ತಲೆ ಮಸಾಜ್ ಮಾಡ್ಕೊಂಡ್ರೆ ಕಪ್ಪಿಗೆ ಚಕ ಚಕ ಕೂದ್ಲು ಬಂದ್ಬಿಡುತ್ತೆ. ಅಯ್ಯೋ ಬೇಡ ಬೇಡ, ನಮ್ಗೆ ಯಾವ ಎಣ್ಣೆನೂ ಬೇಡ. ನಾವು ಬಾಳ ನೋಡ್ಬಿಟ್ಟಿದ್ವಿ ಈ ತರ ಅಗಲ್ಗನಸ್ ತೋರಿಸಿ ಅಮಾಸ್ ಅವ್ರನ್ನ. ಇದು ಅಂತ ಇಂತ ಎಣ್ಣೆ ಅಲ್ಲ. ನನಗೊಂದು ಕಪ್ ಚಹಾ ಮಾಡ್ಕೊಡಿ, ಮತ್ತೆ ನೀವೇ ಎಣ್ಣೆ ಹಚ್ಕೊಳ್ಳಿ, ನೋಡಿ ಆಗ ಹೇಗಿರುತ್ತೆ ಅಂತ. ಅವಾಗ ನಿಮ್ ತಲೆ ಮೇಲೆ ಕಪ್ಪಿಗೆ ಉದ್ದಿಗೆ ಸಕ್ಕದ ಕೂದ್ಲು ಬಂದ್ಬಿಡುತ್ತೆ. ಏನಂದ್ರೆ ಈ ಎಣ್ಣೆ ಇಷ್ಟೊಂದು ಫಾಸ್ಟ್ ಆಗಿದೆಯಾ? ಪತ್ಲು, ಇವ್ರಿಗೆ ಸ್ವಲ್ಪ ಟೀ ಮಾಡ್ಕೊಡೋ. ಓಕೆ, ತಗೊಳ್ಳಿ. ಎಣ್ಣೆ ಅಣ್ಣ, ಏನಿದು ಇರೋ ಎರಡು ಕೂದಲು ನಮ್ ಕೈಗೆ ಬಂದ್ಬಿಡ್ತಲ್ಲ ಅಣ್ಣ ಈಗ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅಯ್ಯೋ ನೀನು. ಇವಾಗ ನೀವಿಬ್ರು ಒಳ್ಳೆ ಜಿಗರಿ ದೋಸ್ತು ತರ ಕಾಣಿಸ್ತಾ ಇದ್ದೀರಾ. ಇವಾಗ ನೋಡಿ ನಿಮ್ ತಲೆ ಹೇಗೆ ಅಂದ್ರೆ ಒಳ್ಳೆ ಮೈದಾನ ತರ ಇದೆ. ಮೋಟು ಓಡಾಡ ಬಾರೋ, ಈ ಕುಳ್ಳ ಇನ್ನೂ ಏನ್ ಬೇಕಾದ್ರೆ ಮಾಡ್ಬಿಡ್ತಾನೆ ನಮ್ಮನ್ನ. ಅವನ್ ಕೈಯಲ್ಲಿ ಗ್ಯಾಜೆಟ್ ಇದೆ ಕಣೋ. ಜಾನ್, ನೀನ್ ಖಂಡಿತವಾಗ್ಲೂ ಸುಧಾರಿಸ್ಕೊಳಲ್ಲ ಕಣೋ. ನಮ್ಗೆ ಯಾವಾಗ್ಲೂ ಯಾಮಾರಿಸ್ತಾನೆ ಇರ್ತೀಯ ನೀನು. ಬಟನ್ ಆದ್ರೂ ಒತ್ತೋದಕ್ ಬಿಡ್ಲಿಲ್ವಲ್ರಪ್ಪ. ಮೋಟು, ಆ ಕುಳ್ಳ ಜಾನ ಅವ್ನ್ ಬ್ರಿಲಿಯಂಟ್ ಬುಲ್ಡಲ್ಲಿ ಏನಾರು ಒಂದು ಐಡಿಯಾ ಕಂಡಿಡ್ದೇ ಇರ್ತಿರ್ತಾನೆ ಕಣ. ಅವ್ನ ಕೈನಲ್ಲಿ ಗ್ಯಾಜೆಟ್ ಇತ್ತಲ್ಲ, ಅದರಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಖುಷಿಯಾಗಿದ್ದ ಕಣ ಅವನು. ನಾವು ಕಂಡಿಡ್ಬೇಕಣ ಗ್ಯಾಜೆಟ್ ಅಲ್ಲಿ ಏನಿದೆ ಅಂತ. ಹಲೋ ಮೋಟು ಪತ್ಲು, ತಾವ್ ಹೇಗಿದ್ದೀರ? ಚಿಂಗಮ್ ಸರ್, ನಾವಿಬ್ರು ಕರೆಕ್ಟ್ ಆಗೇ ಇದೀವಿ ಸರ್. ಆದ್ರೆ ತಮ್ಮ ತಲೆಯಲ್ಲಿ ಕೂದಲೇ ಮಾಯ ಆಗ್ಬಿಟ್ಟಿದೆಯಲ್ಲ ಸರ್. ಚಿಂಗಮ್ ಸರ್, ಆ ಎಣ್ಣೆ ಮಾರೋನ ಹತ್ರ ನೀವು ಯಾಮಾರ್ಬಿಟ್ಟು ನಿಮ್ ಕೂದಲೆಲ್ಲ ಕಳ್ಕೊಂಡ್ಬಿಟ್ರೆ ಸರ್. ಎಣ್ಣೆ ಮಾಲಿಶೋನ? ಯಾವ ಎಣ್ಣೆ ಮಾಲಿಶೋನು? ನನ್ನ ಹತ್ರ ಆತರ ಯಾವನು ಬರಲೇ ಇಲ್ಲ. ನನ್ನ ಹತ್ರ ಒಬ್ಬ ಕುಳ್ಳ ಬಂದಿದ್ದ, ಅವರು ಪೊಲೀಸ್ ಕಮಿಷನರ್. ಸ್ವಾಮಿ ನಮಸ್ಕಾರ.
ನಾನು ಸೀನಿಯರ್ ಕಮಿಷನರ್ ಇದ್ದೀನಿ, ನಿನ್ನ ನನ್ನ ಪೋಸ್ಟ್ಗೆ ಪ್ರಮೋಷನ್ ಮಾಡ್ಬೇಕಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಸಾರಿ ಸರ್, ನಾನು ತಮಗೆ ಪ್ರಾಮಿಸ್ ಮಾಡ್ತೀನಿ ಸರ್. ನಾನು ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀನಿ ಸರ್. ಎಸ್ ಸರ್. ನಿಯತ್ತಾಗಿನ ಕೆಲಸ ಮಾಡುವಂತೆ, ಆದ್ರೆ ಟೋಪಿ ತೆಗೆದು ನಿನ್ ತಲೆ ಕೂದಲು ತೋರ್ಸಯ್ಯ. ಇಲ್ಲಿ ನೋಡಿ ಸರ್, ನನ್ನ ತಲೆ ಕೂದಲು ಎಷ್ಟು ತುಂಬಿಕೊಂಡಿದೆ, ಎಷ್ಟು ಕಲರ್ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸಾರಿ ಸರ್. ನೋ, ನನಗೆ ತಲೆ ಕೂದಲು ಇಲ್ದೇ ಇರೋ ಬೋರ್ಡ ಕಮಿಷನರ್ ಬೇಕು. ಸುಂದರ ಕೂದಲ ಇರೋಂತ ಕಮಿಷನರ್ ಕೆಲಸ ಮಾಡೋದ್ ಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಒಂದ್ ನಿಮಿಷ ಸರ್, ತಾವು ತಮ್ಮ ಕಣ್ಣ ಒಂದ್ ನಿಮಿಷ ಮುಚ್ಕೊಳ್ಳಿ ಸರ್. ಹೇರ ಪೇರಿ ಪ್ಲೀಸ್ ಸರ್. ಅಮ್ಮ ಸರ್, ಈಗ ಮೆಲ್ಲ ಕಣ್ಬಿಡಿ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಕೆಲ್ಸಕ್ಕೋಸ್ಕರ ನಿನ್ನ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ. ಇವಾಗ ನೀನು ಹೊಸ ಕಮಿಷನರ್ ಆಗೋದಕ್ಕೆ ಬಿಲ್ಕುಲ್ ತಯಾರಾಗಿದೀಯಾ? ನಾಳೆ ಬೆಳಿಗ್ಗೆ ನಾನೇ ಅಪಾಯಿಂಟ್ಮೆಂಟ್ ತಗೊಂಡು ನಿನ್ನ ಹತ್ರ ಬರ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಮೋಟು ಪತ್ಲು, ನಾನು ಬಹಳ ಹ್ಯಾಪಿ ಆಗಿದ್ದೀನಿ, ಸಖತ್ ಹ್ಯಾಪಿ ಆಗಿದ್ದೀನಿ. ನಾನು ಕಮಿಷನರ್ ಆಗ್ಬಿಡ್ತೀನಿ, ಕಮಿಷನರ್ ಚಿಂಗಮ್. ಚಿಂಗಮ್ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನಾನು ನಿಮ್ಗೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಸರ್. ನಿಮಗೆ ಕಮಿಷನರ್ ಅಪಾಯಿಂಟ್ಮೆಂಟ್ ಲೆಟ್ರ್ ಖಂಡಿತ ಬರಲ್ಲ ಸರ್. ಇದೆಲ್ಲ ಕುಳ್ಳಜನ್ ಕೈವಾಡ ಸರ್, ನನಗೆ ಗೊತ್ತು ಸರ್. ಡಾಕ್ಟರ್ ಗಸಿಡರಾಮ್, ನಿಮ್ಮಿಬ್ಬರು ತಲೆ ಕೂದಲು ಖಾಲಿ ಆಗ್ಬಿಟ್ಟಿದೆ ಅಲ್ಲಣ್ಣ. ಒಂದು ದೊಡ್ಡ ಕತೆ ಇದೆ, ಆದ್ರೂ ಶಾರ್ಟ್ ಕಟ್ ಅಲ್ಲಿ ಹೇಳ್ತೀನಿ. ನಿಮ್ಮ ಬೋರಿಂಗ್ ಕತೆನ ಕೇಳೋದಕ್ಕೆ ಇಷ್ಟ ಇಲ್ಲ. ನಾನೇ ಇವಾಗ ಎಲ್ಲರಿಗೂ ಶಾರ್ಟ್ ಕಟ್ ಆಗಿ ಹೇಳ್ಬಿಡ್ತೇನೆ. ಎಲ್ಲರೂ ಕೇಳಿ ಆನಂದ ಪಟ್ಕೊಳ್ರಪ್ಪ. ನೀವೆಲ್ಲರೂ ನನ್ನ ಶಿಕಾರಿ ಆಗಿದ್ದೀರಾ? ಸರಿನಾ, ಏನ್ ಹೇಳ್ತಾ ಇದೀಯಾ? ಅಯ್ಯೋ, ಅಯ್ಯಬ್ಬ, ಏನಿದು? ಬನ್ನಿ. ಮಾಮನಿ ಜೀಪ ಹವಾ. ಹೇಳಿಲ್ವಾ ನಿಂಗೆ ಜಾನು ಯಾವುದೇ ಗ್ಯಾಜೆಟ್ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ? ಎಲ್ಲರೂ ಬಚ್ಚಿಟ್ಕೊಳ್ಳ ಬೇಗ. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತ ತಲೆ ಓಡ್ತಿಲ್ಲ ಕಣೋ, ಏನಾದ್ರೂ ಐಡಿಯಾ ಕೊಡೋ ಬೇಗ. ಆ ಜೀಪು ತಲೆ ಕೂದಲು ಯಾರಿರಲ್ಲೋ ಅವ್ರನ್ನೇ ಹಿಡ್ಕೋತಾ ಇದೆ ಕಣೋ. ಈಗ ಒಳಗಡೆ ಹೋಗಿ ನಾವೆಲ್ಲರೂ ವಿಗ್ ಹಾಕೊಂಡ್ಬಿಡೋಣ, ಬನ್ನಿ. ವಿಘ್ನೇಶ್ವರ. ಸೇಫ್. ಓಡೆ ಗಸಿಟ, ಓಡು. ಮೊಟ್ಟು ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ಅಯ್ಯಬ್ಬ, ಅಯ್ಯಬ್ಬೋ, ಮೊಟ್ಟು ನೀ ಜೀಪ್ ಹೊಡಿತಾ ಇದೆಯಾ ಇಲ್ಲ ನಮ್ಗೆ ಹೊಡಿತಾ ಇದೆಯಾ? ಇಟ್ಕೊಳ್ಳೋ ಸಮೋಸನ. ಅಯ್ಯಮ್ಮ, ಅಯ್ಯೋ, ಅಯ್ಯೋ ಬಟ್ಟು ನನ್ನ ಗೆಳೆಯ, ಎಂತ ಕೆಲಸ ಮಾಡ್ಬಿಟ್ಟೆ, ಒಳ್ಳೇದ್ ಕೆಳಗ. ಜೀಪ್ ಕತೆ ಏನೋ ಮುಗೀತು. ಈಗ ಕುಳ್ಳ ಜನ ಹತ್ರ ನಾವು ಗ್ಯಾಜೆಟ್ನ ಕತ್ಕೋಬೇಕು. ಇನ್ನು ಮುಂದೆ ಜೀವನದಲ್ಲಿ ಯಾವುದೇ ದೊಡ್ಡ ಚಿಂತೆ ಇರಲ್ಲ. ಇವಾಗಾಗ್ಲೇ ಆ ಜೀಪು ಮೋಟು ಪತ್ಲುನ ಎಲ್ಲಾರನ್ನು ತಿಂದ್ಬಿಟ್ಟಿರುತ್ತೆ.
ಬಾಸ್ ಬಾಸ್ ನಿಮ್ ತಲೆ ಕೂದಲು ಕರಡಿ ತರ ಬೆಳ್ಕೊಂಬಿಟ್ಟಿದೆ, ಸ್ವಲ್ಪ ಕಟ್ ಮಾಡಿ ನೋಡ್ಲಾ ಹೆಂಗಿದೆ ಅಂತ. ಓಕೆ, ಆದ್ರೆ ಬರೀ ಸ್ವಲ್ಪ ಟ್ರಿಮ್ ಮಾಡ್ಬೇಕು. ಟ್ರಿಮ್ ಫುಲ್ ಟ್ರಿಮ್. ನನ್ನ ತಲೆ ಕೂದಲೆಲ್ಲ ಯಾಕೆ ಕಿತ್ತಾಕಿದ್ಯಾ? ಅಯ್ಯ ಇದೆಲ್ಲ ಏನ್ ಆಗ್ತಾ ಇದೆ? ಜಾನ್, ಸಕ್ಕರೆ ಯಾವತ್ತು ಸಿಹಿಯಾಗೇ ಇರುತ್ತೆ ಕಣ. ಇದೊಂದು ಗಾದೆ ಇರ್ಬೋದು, ಆದ್ರೆ ನಿನಗೆ ಸಕ್ಕರೆನೂ ಕೈಯಾಗೆ ಇರುತ್ತೆ ನೋಡು. ಮೊಟ್ಟು ರೆಡಿ? ನನ್ನ ವ್ಯಾನು ನನಗೇನೆ ದುಶ್ಮನ್ ಆಗೋಯ್ತಲ್ಲಪ್ಪ. ನಂಬರ್ 1 ನಂಬರ್ 2 ಎಲ್ಲರೂ ಇದೀರಾ, ಆಗ್ಲೇನೆ ಕಾಪಾಡಿ. ಚಿಂಗಮ್ ಸರ್ ಸ್ನೇಹಿತರೆ, ನಮ್ ಕೂದಲು ಮೊದ್ಲಿಗಿಂತ ಸಖತ್ತಾಗಿ ಬೆಳೆದ್ಬಿಟ್ಟಿದೆ. Watch India's largest kids library only on Geo Hotstar. Download the app now.